ಹಲೋ ನಮಸ್ತೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪಾಟನ್ಸ್ ಅಕಾಡೆಮಿ. ಸೊ ಏನು ನಿಮಗೆಲ್ಲ ಗೊತ್ತಿರೋ ಹಾಗೆ ಆಲ್ರೆಡಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ನೋಟಿಫಿಕೇಷನ್ ಆಗೋದಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಓಕೆ, ಸೊ ಅದರ ರಿಲೇಟೆಡ್ ಒಂದು ಡೀಪ್ ಅಪ್ಡೇಟು, ಒಂದು ಮೇಜರ್ ಚೇಂಜಸ್ನ ನಾವು ಈ ಒಂದು PDF ನೋಡ್ಬೋದಾಗಿದೆ. ಸೊ ಫಸ್ಟ್ ಆಫ್ ಆಲು ಎಷ್ಟು ಪೋಸ್ಟಿಗೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕಾಲ್ ಆಗ್ತಾ ಇರೋದು ಅಂದರೆ 265 ನಂಬರ್ಸಿಗೆ. ಓಕೆ, ನಂತರ ಕಾನ್ಸ್ಟೇಬಲ್ಸು ಅಷ್ಟೇ, ಅಬಕಾರಿ ಪೇದೆಗಳ ಹುದ್ದೆಗಳು ಎಷ್ಟು 942. ಆಯಿತಾ. ಸೊ ಇದರಲ್ಲಿ ಮೇಜರ್ ಚೇಂಜಸ್ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ, ಸೊ ಒಂದು ನೋಡ್ಬೋದು, ಅಬಕಾರಿ ಪೇದೆ ಇಲ್ಲಿ ಕೊಟ್ಟಿದ್ದಾರೆ, ಲೈಕ್ ಹೇಗೆ ನಾವು ರೆಕ್ರೂಟ್ ಮಾಡ್ತೀವಿ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಅದನ್ನು ಇಂಜಿಸ್ಟ್ ಇಲ್ಲೇ ಹಾಕಿದ್ದಾರೆ. ಓಕೆ, ಸೊ ಕಡೆಯಲ್ಲಿ ಇಲ್ಲಿ ನಾವು ನೋಡ್ಬೋದು. ಫೈನ್. ಅಬಕಾರಿ ಪೇದೆ ನೇಮಕಾತಿ ಪ್ರಾಧಿಕಾರ ಬಂದು ಅಬಕಾರಿ ಆಯುಕ್ತರೇ ಆಗಿರ್ತಾರೆ. ಶೈಕ್ಷಣಿಕ ಅರ್ಹತೆ ಬಂದು PUC ಆಗಿರಬೇಕು, ಉತ್ತೀರ್ಣತೆ ಆಗಿರಬೇಕು. ಪರೀಕ್ಷೆ ಮಾದರಿ ಬಂದು 100 ಅಂಕ ಒಳಪಟ್ಟಿರೋವಂಥ ಏನು MCQs ಜನರಲ್ ಸ್ಟಡೀಸ್ ಪೇಪರ್ ಇರುತ್ತಲ್ಲ ಅದನ್ನು ಒಳಗೊಂಡಿರುತ್ತೆ. ಓಕೆ, ಅದು 2 ಗಂಟೆ ಎಕ್ಸಾಮ್ ಆಗಿರುತ್ತೆ. ಓಕೆ, ಫೈನ್. ನಂತರ ದೈಹಿಕ ಸಾಮರ್ಥ್ಯ ಪರೀಕ್ಷೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅರ್ಹರಾದ ಅಭ್ಯರ್ಥಿಗಳಿಗೆ ದೇಹದಾಢ್ಯ ಮತ್ತು ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಸುವುದು. ಓಕೆ, ಇದೊಂದು ಇಂಪಾರ್ಟೆಂಟ್ ಪಾಯಿಂಟು. ಫಸ್ಟು ನೀವು ಒಂದು ಎಕ್ಸಾಮ್ ಬರೀತೀರ, 100 ಮಾರ್ಕ್ಸ್ ಒಳಗೊಂಡಿರೋ ಅಂಥದ್ದು, ಅದು 2 ಅವರ್ಸ್ ಆಗಿರುತ್ತೆ. ಓಕೆ, GS 2 ಅವರ್ಸು 100 ಮಾರ್ಕ್ಸು. ಇದರಲ್ಲಿ ನೀವು ಪಾಸ್ ಆದರೆ ಫಿಸಿಕಲ್ ಟೆಸ್ಟ್ ಇರುತ್ತೆ, ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟು. ಓಕೆ, ಇದನ್ನು ಕಂಡಕ್ಟ್ ಮಾಡೋದು ನೀವೆಲ್ಲಿ ಅಪ್ಲೈ ಮಾಡಿರ್ತೀರ, ನೀವು ಯಾವ ಜಿಲ್ಲೆನ ಇದು ಮಾಡಿರ್ತೀರ ಆ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಈ ಒಂದು ದೈಹಿಕ ಸಾಮರ್ಥ್ಯ ಪರೀಕ್ಷೆ ನಡೆಸಲಾಗ್ತದೆ. ಓಕೆ, ಸೇಮ್ ಗೋಸ್ ವಿತ್ ಏನು ಮಹಿಳೆಯರು ಮತ್ತು ಪುರುಷರು ಎರಡಕ್ಕೂ. ಇನ್ನು ಆಯ್ಕೆಯ ಪ್ರಾಧಿಕಾರ ಯಾವುದಾಗಿರುತ್ತೆ ಅಂತ ಅಂದರೆ KEA, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಪ್ರಸ್ತುತ ಆಯ್ಕೆ ಪ್ರಾಧಿಕಾರವಾಗಿರುತ್ತದೆ. ಓಕೆ, ಇದೊಂದು ಇಂಪಾರ್ಟೆಂಟ್ ಪಾಯಿಂಟು. ನಂತರ ಇಲ್ಲಿ ಮೇಜರ್ ಚೇಂಜಸ್ ಎಲ್ಲಿ ನೋಡ್ತೀವಿ ಅಂತ ಅಂದರೆ, ನಿಮಗೆ ಅಬಕಾರಿ ಉಪನಿರೀಕ್ಷಕರು ಅಂದರೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರಲ್ಲಿ ಏನಾಗಿದೆ, ಮುನ್ನ ಏನಾಗಿತ್ತು ಅಂತಂದರೆ ನೋಡಿ, ಇಲ್ಲಿ ಮೆನ್ಷನ್ ಮಾಡಿದ್ದಾನೆ. ಅಬಕಾರಿ ಉಪನಿರೀಕ್ಷಕರ ವೃಂದಕ್ಕೆ ಅರ್ಹ ಅಭ್ಯರ್ಥಿಗಳನ್ನು 2 ಪತ್ರಿಕೆಗಳುಳ್ಳ ಒಂದು ಪ್ರಬಂಧ, ಎಸ್ಸೆ ಮತ್ತು ಅನುವಾದ ಪತ್ರಿಕೆ. ಆಯಿತಾ. ಒಂದು ಪೇಪರಲ್ಲಿ ಎಸ್ಸೆ ಮತ್ತು ಟ್ರಾನ್ಸ್ಲೇಷನ್ ಇರ್ತಿತ್ತು, ಇನ್ನೊಂದು ಪೇಪರಲ್ಲಿ ಸಾಮಾನ್ಯ ಅಧ್ಯಯನ ಪತ್ರಿಕೆ ಇರ್ತಿತ್ತು. ಆಯಿತಾ. ಇದರ ಮೂಲಕ ಆಯ್ಕೆ ಮಾಡಲಾಗ್ತಿತ್ತು. ಸೊ ಅಸ್ಯೂಮ್ ಎಷ್ಟು ಮಾರ್ಕ್ಸಿಗೆ ಒಂದು ಪೇಪರು. ಓಕೆ, ಒಂದು ಎಸ್ಸೆ ಟ್ರಾನ್ಸ್ಲೇಷನ್ ಏನಿದೆ ಈ ಪೇಪರ್ ಬಂದು ನಿಮಗೆ 50 ಮಾರ್ಕ್ಸಿಗಿದ್ದರೆ, ಎರಡನೇ ಪೇಪರು GS ಇದು 100 ಕ್ವಶನ್ಸು 150 ಮಾರ್ಕ್ಸು. ಸೊ ಒಟ್ಟಾರೆಯಾಗಿ 200 ಮಾರ್ಕ್ಸಿಗೆ ಕಂಡಕ್ಟ್ ಆಗ್ತಾ ಇದ್ದಂಥದ್ದು. ಬಟ್ ಈಗ ಮೇಜರ್ ಚೇಂಜ್ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ, ಅದರ ಬದಲಾಗಿ ಸದರಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪದವಿ ಮಟ್ಟದ ಬಹು ಆಯ್ಕೆ ಪ್ರಶ್ನೆಗಳುಳ್ಳ ಸಾಮಾನ್ಯ ಜ್ಞಾನ. ಓಕೆ, ಇದರ ಒಂದು ಪತ್ರಿಕೆಯನ್ನು 100 ಅಂಕಗಳು 2 ಗಂಟೆಗಳ ಪರೀಕ್ಷೆಯನ್ನು ನಿಗದಿಪಡಿಸುವುದು. ಓಕೆ, ಇಲ್ಲಿ ಮೇಜರ್ ಚೇಂಜಸ್ ಆಗುತ್ತೆ. ಇನ್ಸ್ಟೆಡ್ ಆಫ್ 200 ಮಾರ್ಕ್ಸು ಎಸ್ಸೆ ಪೇಪರ್ ಏನಿದೆ, ಎಸ್ಸೆ ಟ್ರಾನ್ಸ್ಲೇಷನ್ನು ಇದು ಕ್ಯಾನ್ಸಲ್ ಮಾಡಿದರೆ ಜಸ್ಟು GS ಪೇಪರ್ ಇರುತ್ತೆ. ಸೊ ಒಂದು ಕ್ವಶನಿಗೆ 1.5 ಮಾರ್ಕ್ಸ್ ಅಂತ ಇತ್ತು. ಸೊ 150 ಆಗ್ತಿತ್ತು. ಬಟ್ ಇವಾಗ 100 ಕ್ವಶನ್ನು 100 ಮಾರ್ಕ್ಸು 2 ಅವರ್ ಪೇಪರು. ಇದು ನೀವು ಪಾಸಾದ ನಂತರ ಪರೀಕ್ಷೆಯಲ್ಲಿ ಅರ್ಹರಾದ ಅಭ್ಯರ್ಥಿಗಳಿಗೆ ದೇಹದಾಢ್ಯ ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು ಅರ್ಹ ಅಭ್ಯರ್ಥಿಗಳ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಇಂದಿನಂತೆ ನಡೆಸುವುದು. ಆಯಿತಾ. ಸೇಮು ಪೇದೆಯಲ್ಲಿ ಏನು ನೋಡಿದ್ವಲ್ಲ ಅದೇ ಥರ ಇಲ್ಲಿ ಆಯ್ಕೆ ಆದಂಥವರು ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟು ಅಲ್ಲಿಗೆ ಮುಂದಕ್ಕೆ ಹೋಗ್ತಾರೆ. ಓಕೆ, ಸೊ ಅದನ್ನು ಇಲ್ಲಿ ಜಿಸ್ಟ್ ಹಾಕಿರೋವಂಥದ್ದು ನೋಡಿ. ಪರೀಕ್ಷೆ ಮಾದರಿ ಒಂದು ಪತ್ರಿಕೆ 100 ಅಂಕ 2 ಗಂಟೆಗಳ ಪರೀಕ್ಷೆಯನ್ನು ಮಾತ್ರ ನಿಗದಿಪಡಿಸುವುದು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅರ್ಹರಾದ ಅಭ್ಯರ್ಥಿಗಳಿಗೆ ದೇಹದಾಢ್ಯ ಮತ್ತು ದೈಹಿಕ ಸಾಮರ್ಥ್ಯ ಪರೀಕ್ಷೆಗಳನ್ನು
ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಸುವುದು ಹಾಗೂ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಸಿದ್ಧಪಡಿಸುವುದು. ಆಯಿತಾ? ಸೊ 2 ಹಂತ ಇರುತ್ತೆ. ಒಂದು GS ಪೇಪರು, ಇನ್ನೊಂದು ಫಿಸಿಕಲ್ ಟೆಸ್ಟು. ಓಕೆ, ಎಸ್ಸೆ, ಟ್ರಾನ್ಸ್ಲೇಷನ್ ಆ ಥರ ಏನಿಲ್ಲ. ಓಕೆ, ಇಲ್ಲೂ ಅಷ್ಟೇ ಆಯ್ಕೆ ಪ್ರಾಧಿಕಾರ ಯಾವುದಾಗಿರುತ್ತೆ ಅಂತ ಇದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಪ್ರಸ್ತುತ ಆಯ್ಕೆ ಪ್ರಾಧಿಕಾರವಾಗಿರುತ್ತದೆ ಅಂತ ಹೇಳ್ತಾರೆ. ಓಕೆ, ಇದು ಯಾವಾಗ ನೋಡ್ಬೋದು ನೀವು, ಡೇಟು 7/7/2026, ಮೊನ್ನೆ ಅಷ್ಟೇ ಬಂದಿರೋವಂಥದ್ದು. ಓಕೆ, ರೀಸೆಂಟಾಗಿ ಇನ್ನೇನು ಅಫಿಷಿಯಲ್ ನೋಟಿಫಿಕೇಷನ್ನು ಹೊರಬೀಳ್ಬೋದು. ಸೊ ಆದಷ್ಟು ತಯಾರಿನ ನಡೆಸಿ. ಓಕೆ, ಇನ್ನು ಈ ಫಿಸಿಕಲ್ ಟೆಸ್ಟಲ್ಲಿ ಏನಿರುತ್ತೆ ಅಂತ ನೀವು ನೋಡೋದಾದರೆ, ಇದು ಹಳೆ ನೋಟಿಫಿಕೇಷನ್ನಲ್ಲಿ ಇದ್ದಂಥ ಒಂದು ಅಂಶಗಳು. ಓಕೆ, ಮೇಲ್ ಕ್ಯಾಂಡಿಡೇಟ್ಸಿಗೆ ಹೈಟ್ ಬಂದು 163 ಸೆಂಟಿಮೀಟರ್ ಮಿನಿಮಮ್ಮು, ಚೆಸ್ಟು 81 ಸೆಂಟಿಮೀಟರ್. ಓಕೆ, ನಂತರ 100 ಮೀಟರ್ ರನ್ ಇರುತ್ತೆ. ಇವಾಗ ಎಫಿಷಿಯನ್ಸಿ ಟೆಸ್ಟಲ್ಲಿ ನೀವು SI ಏನು ಮಾಡಬೇಕಾಗತ್ತೆ, 1600 ಮೀಟರ್ಸ್ ಇರುತ್ತೆ ಅಲ್ವಾ, 1600 ಮೀಟರ್ಸ್ ಇರುತ್ತೆ. ಇದನ್ನು ನೀವು ಏನು 7.5 ನಿಮಿಷದಲ್ಲೇನೋ ಓಡಬೇಕಾಗತ್ತೆ. ಬಟ್ ಇಲ್ಲಿ 1600 ಮೀಟರ್ಸ್ ಇಲ್ಲ, ಬದಲಿಗೆ ಏನಿರುತ್ತೆ 100 ಮೀಟರು 15 ಸೆಕೆಂಡು ಅಥವಾ ಅದಕ್ಕಿಂತ ಕಡಿಮೆ, 800 ಮೀಟರು 2 ಮಿನಿಟ್ಸ್ 50 ಸೆಕೆಂಡ್ಸು. ಓಕೆ, ಇನ್ನು ಇದನ್ನು ಬಿಟ್ಟು ಹೈ ಜಂಪ್ 1.2 ಮೀಟರ್ಸು, ಲಾಂಗ್ ಜಂಪ್ 3.8 ಮೀಟರ್ಸು ಮತ್ತು ಶಾರ್ಟ್ ಪುಟ್ಟು 7.26 kg ಏನಿದೆ ಅದು 5.6 ಮೀಟರ್ ಎಸಿಬೇಕಾಗುತ್ತೆ. ಮತ್ತು ಇಲ್ಲಿ ಏನಾಗುತ್ತೆ, ಈ 5ರಲ್ಲಿ ಓಕೆ, ಈ 5ರಲ್ಲಿ ನೀವು 3 ಪಾಸ್ ಮಾಡಬೇಕಾಗತ್ತೆ. ಓಕೆ, ಇದು ಮಿನಿಮಮ್ ರಿಕ್ವೈರ್ಮೆಂಟ್ ಆಗುತ್ತೆ. ಇದನ್ನು ಪಾಸ್ ಮಾಡ್ದೆ ಅಂತ ಅಂದರೆ ನೀವು ತೊಗೊಂಡಿರೋಂಥ ಮಾರ್ಕ್ಸ್ ಬೇಸಿಸ್ ಮೇಲೆ ಏನು ನಿಮ್ಮ ಒಂದು ಮೆರಿಟ್ ಆಧಾರದ ಮೇಲೆ ನಿಮಗೆ ಕೆಲಸ ಸಿಗುತ್ತೋ ಬಿಡುತ್ತೋ ಡಿಸೈಡ್ ಆಗುತ್ತೆ. ಇನ್ನು ಫೀಮೇಲ್ ಕ್ಯಾಂಡಿಡೇಟ್ಸ್ನ ನೋಡೋದಾದರೆ ಏನು ಹೈಟ್ ಬಂದು 157 ಸೆಂಟಿಮೀಟರು, ವೆಯ್ಟ್ ಬಂದು 49.9 kg ಮಿನಿಮಮ್. ಓಕೆ, ಇಲ್ಲೂ ಅಷ್ಟೇ ಎಫಿಷಿಯನ್ಸಿ ಟೆಸ್ಟು ಮಸ್ಟ್ ಪಾಸು, 5ರಲ್ಲಿ 3 ಪಾಸ್ ಆಗಬೇಕಾಗತ್ತೆ. ಓಕೆ, ಇಲ್ಲಿ 100 ಮೀಟರ್ಸ್ ಬಂದು 18.5 ಸೆಕೆಂಡ್ಸು, 200 ಮೀಟರ್ ಇರುತ್ತೆ. ಇನ್ಸ್ಟೆಡ್ ಆಫ್ 800 ಮೀಟರು ಇಲ್ಲಿ 200 ಇರುತ್ತೆ. 40 ಸೆಕೆಂಡುಗಳ ಒಳಗೆ ಓಡಬೇಕಾಗತ್ತೆ. ಇನ್ನು ಹೈ ಜಂಪು 0.9 ಮೀಟರು, ಲಾಂಗ್ ಜಂಪ್ 2.5 ಮೀಟರು, ನಂತರ ಶಾರ್ಟ್ ಪುಟ್ ಏನಿದೆ ಅದು 3.75 ಮೀಟರ್ ಆಗುತ್ತೆ. ಓಕೆ, ಸೊ ಈ ಆಧಾರದಲ್ಲಿ ಏನು ಫಿಸಿಕಲ್ ಟೆಸ್ಟು ಇರೋ ಅಂಥದ್ದು. ಓಕೆ, ನೀವು ಆದಷ್ಟು ಈಗಲಿಂದ ತಯಾರಿ ಮಾಡಿಕೊಂಡ್ರೆ ಉತ್ತಮ. ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ, ಎಕ್ಸಾಮು ಪಾಸ್ ಆಗೋರು, ಎಕ್ಸಾಮಲ್ಲಿ ಓಕೆ ಅನ್ನೋರು ಫಿಸಿಕಲ್ ಟೆಸ್ಟ್ ಪಾಸ್ ಆಗಲ್ಲ. ಆಯಿತಾ, ಓದ್ತಾನೆ ಇರ್ತಾರೆ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರಲ್ಲ, ಓಡೋದಕ್ಕಾಗಲ್ಲ, ಎಗರೋದಕ್ಕಾಗಲ್ಲ, ಆ ಥರ ಆಗೋಗುತ್ತೆ. ಇನ್ನು ಕೆಲವರು ಫಿಸಿಕಲ್ ಆ್ಯಕ್ಟಿವಿಟೀಸ್ ಎಲ್ಲ ಚೆನ್ನಾಗಿರ್ತಾರೆ, ಅವ್ರದ್ದು ಎಕ್ಸಾಮ್ ಪಾಸ್ ಆಗಲ್ಲ. ಸೊ ಈ ಒಂದು ನ್ಯೂನ್ಯತೆ ಅಂತ ಏನು ಹೇಳ್ಬೋದು, ಅದು ಎಲ್ಲರಲ್ಲೂ ಇರುತ್ತೆ. ಓಕೆ, ಸೊ ಆದಷ್ಟು ಎಕ್ಸಾಮ್ ಓದ್ತಿರೋರು ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಡೋದು, ಜಿಗಿಯೋದು ಇವೆಲ್ಲ ಪ್ರಾಕ್ಟೀಸ್ ಇರಲಿ. ಇನ್ನು ಇದರಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿ ಆ್ಯಕ್ಟಿವ್ ಇರೋ ಅಂಥವ್ರು ನಿಮಗೇನು ಇಲ್ಲಿ 1600 ಮೀಟರ್ಸ್ ಆ ಥರ ಎಂಡ್ಯೂರೆನ್ಸ್ ಎಲ್ಲ ಇದು ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ 100 to 800 ಆಬ್ವಿಯಸ್ಲಿ ಆರಾಮಾಗಿ ಓಡ್ಬೋದು. ಎಕ್ಸಾಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನೀವು. ಓಕೆ, ಸೊ ಇಷ್ಟ ಆಗುತ್ತೆ. ಇನ್ನು ನೆಕ್ಸ್ಟು ನೋಡಿ, ಬೇಸ್ಡ್ ಆನ್ ಲೈಕ್ 2018 ಲಾಸ್ಟ್ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಇದಾಗಿದ್ದು, ಆಗಿನ ಟೈಮಿಗೆ 200 ಮಾರ್ಕ್ಸ್ ಬೇಸಿಸ್ ಮೇಲೆ, ಓಕೆ, 200 ಮಾರ್ಕ್ಸ್ ಬೇಸಿಸ್ ಮೇಲೆ ನಿಮಗೆ ಕಟ್ ಆಫ್ನ ನೋಡೋದಾದರೆ GMಗೆ 140, 155, 158. ಓಕೆ, 2Aಗಾದರೆ 110, 153, 2B 123, 3A 152, 3B 138, SC ವಿಮೆನ್ನು 132, ST ರೂರಲ್ 148. ಸೊ ಆಲ್ಮೋಸ್ಟ್ ಲೈಕ್ ಯಾವ ಥರ ಅಂತ ಅಂದರೆ, ಏನಂತ ಅಂತಾರೆ, ಒಳ್ಳೆ ಪೈಪೋಟಿ 200ಗೆ. ಸೊ ನಿಯರ್ ಟು 150 ಇದ್ದರೆ ನೀವು ಬಚಾವ್. ಅದರಲ್ಲೂ GMಗೆ ನಿಯರ್ ಟು 160 ಇರಬೇಕು. ಓಕೆ, ಬಟ್ ಈಗ ಏನಾಗುತ್ತೆ ಅಂತಂದರೆ ಕಟ್ ಆಫ್ ಡ್ರಾಸ್ಟಿಕಲಿ ರೆಡ್ಯೂಸ್ ಆಗುತ್ತೆ. ಜಸ್ಟ್ ಬಿಕಾಸ್ ಏನು ಅಂತಂದರೆ, ಸುಮಾರು ಜನ ಏನಾಗ್ತಿತ್ತು ಅಂತಂದರೆ, ನಿಮಗೆ ಎಸ್ಸೆ ಮತ್ತು ಟ್ರಾನ್ಸ್ಲೇಷನಲ್ಲಿ ಚೆನ್ನಾಗಿ ಬರೆಯೋ ಅಂಥ ಕಲೆ ಇರೋ ಅಂಥವ್ರು ಏನು ಮಾಡ್ತಿದ್ರು, ನಿಮಗೆ ಇದರಲ್ಲೇ 50ಕ್ಕೆ 40+ ತಕ್ಕೊಂಬಿಡ್ತಿದ್ರು.
ಆವಾಗ ಏನಾಗೋದು ನಿಮ್ಗೆ ಎಮ್ ಸಿ ಕ್ಯೂಸ್ ಒಂದಷ್ಟು ತಪ್ಪಾದ್ರೂ 70-80 ಸರಿ ಮಾಡಿಕೊಂಡ್ರೆ ಹೆಂಗೋ ಆರಾಮಾಗಿ ಹೋಗ್ಬಿಡೋದು. ಬಟ್ ಇವಾಗ ಎಸ್ಸೆ ಟ್ರಾನ್ಸ್ಲೇಷನ್ ಇಲ್ಲ, ಜಸ್ಟ್ ಎಮ್ ಸಿ ಕ್ಯೂಸ್ ಮಾತ್ರ 100 ಕ್ವಶನ್ನು 100 ಮಾರ್ಕ್ಸು. ಸೊ ಈ ಒಂದು ಪರ್ಸೆಂಟೇಜ್ ಆಧಾರದ ಮೇಲೆ ನಾವು ನೋಡ್ಕೊಂಡು ಹೋಗೋದಾದ್ರೂ ಏನಾಗುತ್ತೆ, ಈ 100 ಮಾರ್ಕ್ಸ್ ಬೇಸಿಸಲ್ಲಿ ಹೋದಾಗ ಆವಾಗ ಜನರಲ್ ಮೆರಿಟ್ ಕಟ್ ಆಫು ನಿಯರ್ ಟು 80 ಆದರೂ ಬರುತ್ತೆ. ಓಕೆ, ಆವಾಗ ನಿಮ್ಮ ಪ್ರಿಪ್ರೇಷನ್ ಯಾವ ಹಂತಕ್ಕಿರಬೇಕು ಅಂತ ಅಂದರೆ ಆಲ್ಮೋಸ್ಟು 90-95 ಅಟೆಂಡ್ ಮಾಡಬೇಕು, ಇಲ್ಲ ಅಕ್ಯುರೇಸಿ ಪಕ್ಕ ಇರಬೇಕು. ಓಕೆ, ಜಿ ಎಮ್ ಎಲ್ಲ ಆಲ್ಮೋಸ್ಟ್ ನಿಯರ್ ಟು 80 ಇರುತ್ತೆ. 2A 3A 3B ಇವೆಲ್ಲನೂ ಆಲ್ಮೋಸ್ಟ್ ನಿಯರ್ ಟು 77-80 ಈ ಥರ ಕಟ್ ಆಫ್ ಇರುತ್ತೆ. ಇನ್ನು ವಿಮೆನ್ ಆದರೂ ಅಷ್ಟೇ, ಅಥವಾ SC/ST ಇರ್ಬೋದು, ಆಲ್ಮೋಸ್ಟ್ ನಿಯರ್ ಟು 72-77 ಈ ರೇಂಜಲ್ಲಿರುತ್ತೆ. ಸೊ ಏನೋ ನಿಮಗೆ 100ಗೆ. ಸೊ ನೀವು ಸೇಫರ್ ಸೈಡ್ ಇರಲೇಬೇಕು ಅಂತಂದರೆ 100ಕ್ಕೆ 80 ತೆಗಿಲೇಬೇಕು. 80 ಮೇಲಿದ್ದೀರಾ ಅಂತಂದರೆ ಬಿಡಪ್ಪ ಆರಾಮಾಗಿ ಕೆಲಸನೂ ಸಿಕ್ತು. ಏನಕ್ಕೆ ಅಂತಂದರೆ ನಿಮ್ಗೆ 80 ಮೇಲೆ ತೆಗ್ದಿದ್ರು ಕೆಲವಷ್ಟು ಜನ ಫಿಸಿಕಲ್ ಟೆಸ್ಟಲ್ಲಿ ಪಾಸ್ ಆಗೋವಂಥದ್ದು ಇದು ಕಡಿಮೆ ಆಗುತ್ತೆ. ಸೊ ಬೆಟರ್ 80 ಮೇಲೆ ತೆಗಿಬೇಕಾಗತ್ತೆ. ಓಕೆ, ಸೊ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಫೈನ್, ರಿಲೇಟೆಡ್ ಟು ಓಲ್ಡ್ ನೋಟಿಫಿಕೇಷನ್ ಎಲ್ಲ ಕನ್ಸಿಡರ್ ಮಾಡಿ ನಾವು ನೋಡೋದಾದರೆ ಸೊ ತಯಾರಿ ಶುರು ಮಾಡ್ಕೊಳ್ಳಿ. ನಾನಿಲ್ಲಿ ಹೇಳಿದಾಗೆ ಓದೋ ಅಂಥವ್ರು ಓಡೋಕ್ಕಾಗಲ್ಲ, ಓಡೋ ಅಂಥವ್ರು ಓದೋಕ್ಕಾಗಲ್ಲ, ಎರಡೂ ಇರೋರು ಆರಾಮಾಗಿ ಇದನ್ನು ಕ್ಲಿಯರ್ ಮಾಡ್ತೀರ. ಸೊ ಆ ಒಂದು ಹಂತಕ್ಕೆ ಹೋಗಬೇಕು ಅಂದರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಫೈನ್. ಸೊ ಓಕೆ, ಟೇಕ್ ಕೇರ್, ಆಲ್ ದ ಬೆಸ್ಟ್, ಬಾಯ್.